ಮೊಲ ಮತ್ತು ಆನೆ. ಒಂದು ಹಸಿರು ಕಾಡಿನಲ್ಲಿರುವ ನಿಧಾನವಾಗಿ ಹರಿಯುವ ನದಿಯ ಪಕ್ಕದಲ್ಲಿ ರಿಕೋ ಎಂಬ ಚಿಕ್ಕ ಮೊಲ ಮತ್ತು ಏನೋ ಎಂಬ ದೊಡ್ಡ ಆನೆ ವಾಸಿಸುತ್ತಿದ್ದವು. ರಿಕೋ ತುಂಬಾ ವೇಗವಾಗಿತ್ತು ಮತ್ತು ಬುದ್ಧಿವಂತವಾಗಿತ್ತು, ಆದರೆ ತನ್ನ ವೇಗದ ಮೇಲೆ ಬಹಳ ಹೆಮ್ಮೆಪಡುತ್ತಿತ್ತು. ಏನೋ ನಿಧಾನವಾಗಿದ್ದರೂ ತುಂಬಾ ದಯಾಳು ಮತ್ತು ವಿವೇಕಿಯಾಗಿತ್ತು. ರಿಕೋ ಆಗಾಗ ಏನೋನನ್ನು ಹಾಸ್ಯ ಮಾಡುತ್ತಿತ್ತು. ನೀನು ಇಷ್ಟು ನಿಧಾನ ಏಕೆ ಎಂದು ರಿಕೋ ನಗೆ ಮಾಡುತ್ತಿತ್ತು. ನೀನು ಒಂದು ಹೆಜ್ಜೆ ಇಡುವಷ್ಟರಲ್ಲಿ ನಾನು ಈ ಮರದ ಸುತ್ತ 10 ಬಾರಿ ಓಡಬಹುದು. ಏನೋ ನಗುಮುಖದಿಂದ ಹೇಳುತ್ತಿತ್ತು. ಪ್ರತಿಯೊಬ್ಬರೂ ಯಾವುದಾದರೂ ಒಂದು ವಿಷಯದಲ್ಲಿ ಚುರುಕಾಗಿರುತ್ತಾರೆ. ಒಂದು ಬಿಸಿಲಿನ ದಿನ ನದಿ ತುಂಬಾ ಆಳವಾಗಿದ್ದು ಜಾರುವಂತೆ ಆಗಿತ್ತು. ಎಲ್ಲಾ ಪ್ರಾಣಿಗಳು ಬಾಯಾರಿಕೆಯಿಂದ ಬಳಲುತ್ತಿದ್ದವು. ಒಂದು ಚಿಕ್ಕ ಜಿಂಕೆ ನೀಳು ಕುಡಿಯಲು ಪ್ರಯತ್ನಿಸಿ ಜಾರಿ ಬೀಳಿತು. ಒಂದು ಕೋತಿ ಸಹ ಜಾರಿತು. ಯಾರಿಗೂ ನೀರು ತಲುಪಲು ಸಾಧ್ಯವಾಗಲಿಲ್ಲ. ರಿಕೋ ನದಿಯ ಬಳಿ ಹೋದರೂ ನಾನು ವೇಗವಾಗಿದ್ದರೂ ಇಲ್ಲಿಗೆ ಇಳಿದರೆ ಬೀಳುತ್ತೇನೆ ಎಂದು ಮುಂದುವರೆಯಲಿಲ್ಲ. ಆ ಸಮಯದಲ್ಲಿ ಏನೋ ಮುಂದೆ ಬಂದು ನದಿಗೆ ಕಾಲಿಟ್ಟಿತು. ಅದರ ದೊಡ್ಡ ಕಾಲುಗಳಿಂದ ಭೂಮಿ ಗಟ್ಟಿಯಾಯಿತು. ತನ್ನ ಉದ್ದವಾದ ಸೊಂಡಿಲಿನಿಂದ ನೀರನ್ನು ಎತ್ತಿ ಎಲ್ಲಾ ಪ್ರಾಣಿಗಳಿಗೂ ಸುರಿಸಿತು. ಎಲ್ಲ ಪ್ರಾಣಿಗಳು ಸಂತೋಷದಿಂದ ಕೂಗಿದವು. ರಿಕೋಗೆ ತನ್ನ ತಪ್ಪಿನ ಅರಿವಾಯಿತು. ಆ ಸಂಜೆ ರಿಕೋ ಏನೋ ಬಳಿ ಹೋಗಿ ಹೇಳಿತು. ನನ್ನನ್ನು ಕ್ಷಮಿಸು, ವೇಗವಿರುವುದೇ ಎಲ್ಲವೂ ಎಂದುಕೊಂಡೆ, ಆದರೆ ಇಂದು ನೀನು ಎಲ್ಲರಿಗೂ ಸಹಾಯ ಮಾಡಿದ್ದೀಯಾ. ಏನೋ ನಗುಮಾಡಿ ಹೇಳಿತು. ಒಂದು ದಿನ ನಿನ್ನ ವೇಗವೂ ಸಹಾಯ ಮಾಡುತ್ತದೆ. ಅಂದಿನಿಂದ ಮೊಲ ಮತ್ತು ಆನೆ ಉತ್ತಮ